ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ಇವತ್ತು ಒಂದೆಲಗ ಸೊಪ್ಪಿನಿಂದ ಚಟ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ಔಷಧೀಯ ಗುಣಗಳಿದೆ ಒಂದೆಲಗ ಸೊಪ್ಪಿಂದ. ಅದನ್ನು ಬ್ರಾಹ್ಮಿ ಅಂತಲೂ ಕರೀತಾರೆ. ಮಕ್ಕಳಿಗೆಲ್ಲ ತುಂಬಾ ಒಳ್ಳೆಯದು, ನೆನಪಿನ ಶಕ್ತಿನೂ ಹೆಚ್ಚಿಸುತ್ತೆ. ಮತ್ತು ಚರ್ಮ ಏನಾದರೂ ಅಲರ್ಜಿ ಥರ ಆದರೂ ಇದನ್ನ ಬಳಸೋದ್ರಿಂದ ತುಂಬಾ ಉಪಯೋಗ ಇದೆ. ನೋಡಿ, ಒಂದೆಲಗ ಸೊಪ್ಪು ಇದು ಮನೆಯಲ್ಲಿ ಪಾಟ್ಗಳಲ್ಲೇ ಬೆಳೆಸ್ಕೊಳ್ಬೋದು. ನೀರು ಹಾಕ್ಕೊಂಡು ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇದು ಪಾಟಲ್ಲಿ ಬೆಳೆದಿರೋದೆ ಮನೆಯಲ್ಲಿ. ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ, ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ಬೇಕು. 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಕಲರು ಚೇಂಜ್ ಆಗಬೇಕು. ನೋಡಿ, ಈ ಬಣ್ಣ ಬಂದ ನಂತರ ಇದಕ್ಕೆ ನಾನು ಸಣ್ಣದು 4 ಈರುಳ್ಳಿ ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟು. ಸ್ವಲ್ಪ ಬೆಳ್ಳುಳ್ಳಿ, 4-5 ಎಸ್ಲು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ನೋಡಿ, ಇಲ್ಲಿ 5 ಒಣಮೆಣ್ಸಿನ್ಕಾಯಿ, 5 ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಸಿದೆ ಹಾಕ್ಕೊಳ್ಬೋದು, ಆದರೂ ಒಣಮೆಣ್ಸಿನ್ಕಾಯಿ ಹಾಕಿದ್ರೆ ಅದ್ರ ಟೇಸ್ಟೇ ಒಂಥರ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಕಾಯಿ ಸ್ವಲ್ಪ ತುರಿದಾದ್ರೂ ಹಾಕ್ಕೊಳ್ಬೋದು, ಹೀಗೆ ಕಟ್ ಮಾಡಿ ಹಾಕ್ಕೊಳ್ಬೋದು. ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಬೇಕು, ಹಸಿ ವಾಸನೆ ಹೋಗೋವರೆಗೂ. ನೋಡಿ, ಆಗಿದೆ. ಈಗ ಸ್ವಲ್ಪ ತಣ್ಣಗಾಗಿ ಬಿಡಬೇಕು. ನೋಡಿ, ತಣ್ಣಗಾಗಿದೆ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಬೇಕು. ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ಅಷ್ಟೇ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂಚೂರು ಶುಂಠಿ, ಸ್ವಲ್ಪ ಹುಣಸೆಹಣ್ಣು, ನೋಡಿ ಒಂದೆಲಗ ಸೊಪ್ಪು ಸ್ವಲ್ಪ. ಇದನ್ನೆಲ್ಲ ಫ್ರೈ ಮಾಡ್ತಾರೆ ಕೆಲವರು, ಫ್ರೈ ಮಾಡಬಾರ್ದು. ಅದೇ ಥರನೇ ಹಾಕ್ಕೊಳ್ಬೇಕು, ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಉಪ್ಪು, ಕಲ್ಲುಪ್ಪು ಹಾಕ್ತಾಯಿದ್ದೀನಿ ನಾನು. ಈಗ ನೀರು ಹಾಕ್ದೇನೆ ಸ್ವಲ್ಪ ಒಂದ್ಸರಿ ರುಬ್ಕೊಳ್ಬೇಕು. ಚೆನ್ನಾಗಿ ನೈಸಾಗಿ ಆಗುತ್ತೆ. ಆನಂತರ ಸ್ವಲ್ಪ ಈಗ ನೋಡಿ ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ತುಂಬ ನೈಸಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಇದಕ್ಕೆ ಒಂದು ಒಗ್ಗರಣೆ ಕೊಟ್ಟರೆ ಚಟ್ನಿ ರೆಡಿ ಆಗುತ್ತೆ. ನೋಡಿ, ಅದೇ ಬಾಣಲಿಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಸಿಟ್ಟಪಟ್ಟ ನಂತರ 1 ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಸ್ವಲ್ಪ. ನೋಡಿ, ಆಗಿದೆ ಈಗ ಒಗ್ಗರಣೆ. ನೋಡಿ, ರುಬ್ಬಿರೋಂಥ ಚಟ್ನಿನ ಒಂದು ಬೌಲ್ಗೆ ಹಾಕ್ತಾಯಿದ್ದೀನಿ. ಆಗಾಗ ಚಟ್ನಿನಲ್ಲಿ ಈ ಥರ ಸೊಪ್ಪನ್ನು ಸ್ವಲ್ಪ ಬಳಸ್ಕೊಂಡ್ರೆ ತುಂಬ ಹೆಲ್ತ್ಗೆ ಒಳ್ಳೆಯದು. ನೀವೇನಾದರೂ ಗಾಯಗಳು ಆ ಥರ ಆದ್ರೂ ಅಷ್ಟೇ ಸ್ವಲ್ಪ ಬೇಗನೆ ಒಣಗುತ್ತೆ ಈ ಥರ ಬಳಸೋದ್ರಿಂದ. ನಾವು ಪ್ರೆಗ್ನೆಂಟ್ ಇರೋರೆಲ್ಲ ಸೇವಿಸ್ಬೇಕಾದ್ರೆ ಡಾಕ್ಟರ್ ಸಜೆಷನ್ನಿಂದ ತಗೊಳ್ಬೇಕು. ನೋಡಿ, ಎಷ್ಟು ತುಂಬ ಚೆನ್ನಾಗಿದೆ. ಟೇಸ್ಟು ಅಷ್ಟೇ, ಒಂದೆಲಗ ಸೊಪ್ಪು ಅಂತಲೇ ಗೊತ್ತಾಗಲ್ಲ, ಅಷ್ಟು ಟೇಸ್ಟಿಯಾಗಿದೆ. ನಿಮ್ಗೆ ಇದರಲ್ಲಿ ಈರುಳ್ಳಿ ಬೇಡ ಅಂದರೆ ಬೇಕಾದ್ರೆ ಸ್ಕಿಪ್ ಮಾಡ್ಕೊಳ್ಬೋದು. ಅದು ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.